ಸರ್ಕಾರಿ ವಾಹನಗಳ ದುರುಪಯೋಗಕ್ಕೆ ಕಡಿವಾಣವನ್ನ ಹಾಕಲು ಸಾರ್ವಜನಿಕ ವೆಚ್ಚವನ್ನ ನಿಯಂತ್ರಿಸುವಂತಹ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಇನ್ನು ಮುಂದೆ ಒಬ್ಬ ಅಧಿಕಾರಿ ಒಂದು ಅಧಿಕೃತ ಕಾರು ಎಂಬ ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಕೇಂದ್ರ ಸರ್ಕಾರ ಸೂಚಿಸಿದೆ. ಹಣಕಾಸು ಸಚಿವಾಲಯದ ವೆಚ್ಚವನ್ನ ಇಲಾಖೆಯು ಈ ಸಂಬಂಧ ಎಲ್ಲಾ ಕೇಂದ್ರ ಸಚಿವಾಲಯಗಳು ಹಾಗೂ ಇಲಾಖೆಗಳಿಗೆ ಪರಿಷ್ಕೃತ ಮಾರ್ಗಸೂಚಿಗಳನ್ನ ಹೊರಡಿಸಿದೆ. ಹೊಸ ನಿಯಮದ ಪ್ರಕಾರ ಈಗಾಗಲೇ ಅಧಿಕೃತ ಸಿಬ್ಬಂದಿ ಕಾರಿಗೆ ಅರ್ಹರಾಗಿರುವಂತಹ ಅಧಿಕಾರಿಯೊಬ್ಬರು ಮತ್ತೊಂದು ಸಚಿವಾಲಯ, ಇಲಾಖೆ, ಸಾರ್ವಜನಿಕ ವಲಯದ ಸಂಸ್ಥೆ ಅಥವಾ ಸ್ವಾಯತ್ತ ಸಂಸ್ಥೆಯ ಹೆಚ್ಚುವರಿ ಜವಾಬ್ದಾರಿ ವಹಿಸಿಕೊಂಡಿದ್ದರೂ ಅವರಿಗೆ ಮತ್ತೊಂದು ಸರ್ಕಾರಿ ವಾಹನವನ್ನ ನೀಡಲಾಗುವುದಿಲ್ಲ. ಅವರು ಈಗಾಗಲೇ ಹಂಚಿಕೆಗೊಂಡಿರುವಂತಹ ಒಂದೇ ಅಧಿಕೃತ ಕಾರನ್ನೇ ಬಳಸಬೇಕು. ಅಧಿಕೃತ ಪ್ರವಾಸ ಅಥವಾ ಸರ್ಕಾರಿ ಕರ್ತವ್ಯದ ಸಂದರ್ಭಗಳನ್ನು ಹೊರತುಪಡಿಸಿ ಕೇಂದ್ರ ಸರ್ಕಾರಿ ಅಧಿಕಾರಿಗಳು, ಪಿಎಸ್ಯುಗಳು, ಸ್ವಾಯತ್ತ ಸಂಸ್ಥೆಗಳು ಅಥವಾ ಅರೆ ಸರ್ಕಾರಿ ಸಂಸ್ಥೆಗಳ ವಾಹನಗಳನ್ನು ಬಳಸುವುದಕ್ಕೂ ನಿರ್ಬಂಧವನ್ನ ವಿಧಿಸಲಾಗಿದೆ. ಬಳಕೆಯಾಗದ ಅಥವಾ ಹೆಚ್ಚುವರಿ ಸರ್ಕಾರಿ ವಾಹನಗಳನ್ನ ಅನಧಿಕೃತ ಬಳಕೆಗೆ ಅವಕಾಶವನ್ನ ನೀಡದೆ ಸುರಕ್ಷಿತವಾಗಿ ಸಂರಕ್ಷಿಸುವಂತೆ ಸಚಿವಾಲಯಗಳಿಗೆ ಸೂಚಿಸಲಾಗಿದೆ. ವೆಚ್ಚ ಇಲಾಖೆಯ ಪ್ರಕಾರ ಈ ಕ್ರಮದ ಮುಖ್ಯ ಉದ್ದೇಶ ಸರ್ಕಾರಿ ಸಂಪನ್ಮೂಲಗಳ ದುರುಪಯೋಗವನ್ನ ತಡೆಯುವುದು, ಆಡಳಿತಾತ್ಮಕ ದಕ್ಷತೆಯನ್ನ ಹೆಚ್ಚಿಸುವುದು ಹಾಗೂ ಅನಗತ್ಯ ವೆಚ್ಚವನ್ನ ಕಡಿಮೆ ಮಾಡುವುದಾಗಿದೆ. ಒಬ್ಬ ಅಧಿಕಾರಿ ಒಂದು ಅಧಿಕೃತ ಕಾರು ನೀತಿಯ ಮೂಲಕ ವಾಹನಗಳ ಬಳಕೆಯಲ್ಲಿ ಪಾರದರ್ಶಕತೆ ಮತ್ತು ಹಣಕಾಸಿನ ಶಿಸ್ತು ಮೂಡಲಿದೆ ಎಂಬ ವಿಶ್ವಾಸವನ್ನ ಸರ್ಕಾರ ವ್ಯಕ್ತಪಡಿಸಿದೆ. ಗಮನಾರ್ಹವಾಗಿ ಈ ಆದೇಶವು 2022ರಲ್ಲಿ ಹೊರಡಿಸಿದ್ದಂತಹ ಸಿಬ್ಬಂದಿ ಕಾರುಗಳ ಬಳಕೆಗೆ ಸಂಬಂಧಿಸಿದ ಸಮಗ್ರ ಮಾರ್ಗಸೂಚಿಗಳನ್ನ ಮತ್ತಷ್ಟು ಬಲಪಡಿಸುವ ಕ್ರಮವಾಗಿದೆ. ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಗಳು ಈ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಕೇಂದ್ರ ಸರ್ಕಾರ ಪುನರುಚ್ಚರಿಸಿದೆ.